ನಮಸ್ತೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಕಟ್ಟಿನ ಸಾರು ಮಾಡ್ತಾಯಿದ್ದೀನಿ. ಅಂದರೆ ಬೇಳೆ ಸಾರು. ಟೊಮ್ಯಾಟೊ ತಗೋಬೇಕು, ಬೆಳ್ಳುಳ್ಳಿ, ಆಮೇಲೆ ಒಂದು ಕೊಬ್ಬರಿ ತುರಿ, ಆಮೇಲೆ ಕಡಿಪತ್ತ, ಕೊತ್ತಂಬರಿ, ಕರಿಬೇವು, ಇದೆಲ್ಲ ಮಸಾಲೆ ತೊಗೋಬೇಕು. ದಾಲ್ಚಿನ್ನಿ, ಸ್ಟಾರ್ ಫ್ಲವರ್, ಲವಂಗ, ಏಲಕ್ಕಿ ಇದೆಲ್ಲ ತೊಗೊಂಡು ಕುಟ್ಟಬೇಕು. ಆಮೇಲೆ ಇದು ಬೇಳೆ ಮಾಡಿರ್ತೀವಲ್ಲ, ಅಮಾವಾಸ್ಯೆಗೆ ಹೋಳಿಗೆ ಮಾಡಿರ್ತೀವಲ್ಲ, ಹೋಳಿಗೆದ ಬೇಳೆ ಹಾಕಿರ್ತೀವಲ್ಲ, ಕಡಲೆಬೇಳೆ, ಅದು ಕಡಲೆಬೇಳೆ ನೀರದು ಕುದಿಸಿದಾಗ ಮೇಲೆ ನೀರು ಬರುತ್ತಲ್ಲ ಬೇಳೆದು, ಅದು ನೀರು, ಅದಕ್ಕೆ ಕಟ್ಟಿನ ಸಾರು ಅಂತ ನಾವು ಕರಿತೀವಿ. ಬೇಳೆ ಅದಕ್ಕೆ ಯೂಸ್ ಆಗುತ್ತೆ, ಕುದಿಸಿದ ಮೇಲೆ ಕುದಿಸಿದ ಬೇಳೆ ಹೋಳಿಗೆಗೆ ಯೂಸ್ ಆಗುತ್ತೆ. ಇದು ಸಾಂಬಾರು, ಅದು ಮೇಲೆ ನೀರಿರುತ್ತಲ್ಲ, ಅದು ಅದರಿಂದ ಸಾಂಬಾರು ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ, ಅದು ಸಿಡಿದ ಮೇಲೆ ಜೀರಿಗೆ ಹಾಕಬೇಕು. ಆಮೇಲೆ ಕುಟ್ಟಿಟ್ಟ ಬೆಳ್ಳುಳ್ಳಿ ಹಾಕ್ಕೋಬೇಕು. ನನಗೆ ಬೆಳ್ಳುಳ್ಳಿ ಇಷ್ಟ, ನಾನು ಜಾಸ್ತಿ ಹಾಕ್ತೀನಿ. ಕರಿಬೇವು ಹಾಕ್ಕೊಳ್ಳಿ. ಇದೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಬೇಕು ನೀವು. ಆಮೇಲೆ ಟೊಮೆಟೊ ಹಾಕ್ಕೊಡ್ರಿ. ಟೊಮೆಟೊ ಎಲ್ಲ ಚೆನ್ನಾಗಿ ಹುರಿಬೇಕು. ಆಮೇಲೆ ಅವೇನು ಮಸಾಲೆ ಇತ್ತಲ್ಲ, ಏಲಕ್ಕಿ, ದಾಲ್ಚಿನ್ನಿ, ಅವೆಲ್ಲ ಒಂಚೂರು ಕುಟ್ಕೋಬೇಕು. ಕುಟ್ಕೊಂಡು ಅದು ಹಾಕ್ಬೇಕು ಎಣ್ಣೆಲಿ. ಆಮೇಲೆ ಗರಂ ಮಸಾಲ ಹಾಕ್ರಿ. ನಿಮ್ಗೆ ಸಾಂಬಾರು ಪೌಡ್ರ್ ಇದ್ರೆ ಹಾಕ್ರಿ. ನಮ್ಮದು ಉತ್ತರ ಕರ್ನಾಟಕ ಖಾರದ ಪುಡಿ ಹಾಕೀನಿ, ಮಸಾಲೆ ಖಾರದ ಪುಡಿ. ಅರಿಶಿಣ ಪುಡಿ ಹಾಕೋರಿ. ನಿಮ್ಗೆ ಏನೇನು ಬೇಕು ಮಸಾಲೆ ಹಾಕೋರಿ ಒಂಚೂರು ಚೂರು. ಆಮೇಲೆ ಅದೇನು ಕುದಿಸಿದ ಬೇಳೆ ನೀರಿದ್ದು ಅಲ್ಲ, ಅದು ನೀರು ಹಾಕ್ಕೋಬೇಕು. ನಾನು ಒಂಚೂರು ಅದ್ರ ಜೊತೆ ಹೂರ್ಣನೂ ಹಾಕ್ಕೊಂಡೇನೆ, ಅಂದರೆ ಬ್ಯಾಳೆ. ಆಮೇಲೆ ನೀರು ಹಾಕ್ರಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ತಿಳಬೇಕು ಹಾಕ್ಕೊಂಡು ನೀರು ಹಾಕ್ಕೋಬೇಕು. ಆಮೇಲೆ ಒಣ ಕೊಬ್ಬರಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಸರ್ತಿ ಟೇಸ್ಟ್ ನೋಡಿರಿ, ಉಪ್ಪು ಸರಿ ಆಯಿತೋ ಇಲ್ಲೋ, ಖಾರ ಸರಿ ಆಯಿತೋ ಇಲ್ಲೋ ಅಂಥೇಳಿ ನೋಡಿರಿ. ಅದನ್ನು ಕುದಿಸ್ಬೇಕು. ಕೊತ್ತಂಬರಿ ಹಾಕ್ರಿ. ಎಷ್ಟು ಚೆನ್ನಾಗಿರುತ್ತೆ ಇದು ಸಾಂಬಾರು. ಫ್ರಿಜ್ ಒಳಗೆ ಇಟ್ಕೊಂಡು 2 ದಿನ ತಿನ್ಬೋದು ನೀವು. ಅಮಾವಾಸ್ಯೆ ಬತ್ತಾತಂದ್ರೆ ನೆನಪಾಗೋದಂದ್ರೆ ಇದೇ ಸಾಂಬಾರು, ಕಟ್ಟಿನ ಸಾರು ಅಂತಾರೆ ಉತ್ತರ ಕರ್ನಾಟಕದಾಗ. ಕುಡಿದ್ರೆ ಅಷ್ಟು ಚೆನ್ನಾಗಿರುತ್ತಿದ್ದು. ರೆಡಿ ಆಯಿತು.